CWRC ವಿರುದ್ಧ ಇದೀಗ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಯಾಕಂದ್ರೆ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತ ಈಗ ಆದೇಶ ನೀಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರೆ ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರದು ಎಂಬುದು ಈಗ ಕನ್ನಡಪರ ಸಂಘಟನೆಗಳು ಸರ್ಕಾರಕ್ಕೆ ಒಂದ್ ಕಡೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಜೊತೆ ಈಗ ಕರಿವೆ ಪ್ರವೀಣ್ ಶೆಟ್ಟಿ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಒಂದ್ ಕಡೆ CWRC ಒಂದ್ ಕಡೆ ಆದೇಶ ನೀಡಿದೆ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಬಿಡಬೇಕಂತ. ಈಗ ನೀವು ಸಹ ಒಂದ್ ಕಡೆ ಹೋರಾಟಕ್ಕೆ ಮುಂದಾಗ್ತಿದ್ರಿ. ಸರ್ಕಾರಕ್ಕೆ ಏನು ಎಚ್ಚರಿಕೆ ನೀಡಿದ್ರೆ ಅಂತ? ಯಾವುದೇ ಕಾರಣಕ್ಕೂ ಕರ್ನಾಟಕದ ಡ್ಯಾಮ್ಗಳು ಖಾಲಿ ಇರುವಾಗ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನೀರಿರುವಾಗ ತಮಿಳುನಾಡಿಗೆ ಧಾರಾಳವಾಗಿ ನೀರನ್ನು ಬಿಟ್ಟಿದ್ದೀವಿ. ನೀರು ಇಲ್ಲದೆ ಸಂದರ್ಭದಲ್ಲಿ ನಮಗೆ ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ನೀರು ಸಾಕಾಗಲ್ಲ. ಅಂಥ ಸಂದರ್ಭದಲ್ಲಿ ಮಳೆ 20% ಮಳೆ ಬಿದ್ದಿಲ್ಲ. ಈ ಸಂದರ್ಭದಲ್ಲಿ ನೀರು ಬಿಡಲೇಬೇಕಂತೇಳಿ CWRC ಹೇಳುವಂಥದ್ದು ತಪ್ಪು. ನಮ್ಮ ರಾಜ್ಯ ಸರ್ಕಾರ ಆ ಆದೇಶವನ್ನು ಏನಾದರೂ ಇಟ್ಕೊಂಡು ನೀರು ಬಿಟ್ಟಿದ್ದೇ ಆದರೆ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಕಾವೇರಿ ಹಳ್ಳದಿಂದ ಬಂದಂಥವ್ರು ಆಗಿರೋದ್ರಿಂದ, ಕಾವೇರಿ ನೀರಿನ ಸ್ಥಿತಿಗತಿಗಳು ಗೊತ್ತಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಕೃಷಿಗೆ ನೀರಿಲ್ಲ, ಹಸುಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬೆಂಗಳೂರು ನಗರದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಬಿಟ್ಟರೆ ಕರ್ನಾಟಕ ಬಂದ್ ಕರೆ ಕೊಡಬೇಕಾಗತ್ತೆ. ಕನ್ನಡ ಒಕ್ಕೂಟಗಳು ಸೇರಿ ಆ ಕೆಲಸವನ್ನು ಮಾಡ್ತೀವಿ. ಮತ್ತು ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ಬಂದ್ ಕರಿಬೇಕಾಗತ್ತೆ. ಒಂದು ವೇಳೆ ಹಂಗಂದ್ರೆ ಸರ್ಕಾರ ನೀರು ಬಿಟ್ಟರೆ ಕರ್ನಾಟಕ ಬಂದ್ ಕರೆ ಕೊಡ್ತಿರಾಗತ್ತೆ ತಾವು? ಖಂಡಿತವಾಗ್ಲೂ ಕರ್ನಾಟಕ ಬಂದ್ ಆಗುತ್ತೆ. ಬಂದ್ ಆಗುವಂಥದ್ದಲ್ಲ, ರಾಜ್ಯ ಸರ್ಕಾರನೇ ಅಲ್ಲಾಡುತ್ತೆ. ಯಾವುದೇ ಕಾರಣಕ್ಕೆ ಅಧಿಕಾರ ಇರೋದು ಇನ್ನೊಂದು ವರ್ಷ DK ಶಿವಕುಮಾರ್ ಅವರಿಗೆ. ಅಧಿಕಾರ ಮುಖ್ಯ ಅಲ್ಲ. ಇವತ್ತು ಕನ್ನಡಿಗರ ನೀರನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮಳೆ ಇಲ್ಲ, ಒಂದ್ ಕಡೆ ಬರಗಾಲ ಇನ್ನೂ ಘೋಷಣೆ ಆಗಿಲ್ಲ. ಬರಗಾಲದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಂಡ್ಯ, ಮೈಸೂರು ಮತ್ತು ಹಲವು ಭಾಗಗಳಲ್ಲಿ ಹೋರಾಟ ಶುರುವಾಗಿದೆ. ಬೆಂಗಳೂರಲ್ಲೂ ಪ್ರಾರಂಭ ಆಗ್ತಾ ಇದೆ ಹೋರಾಟಗಳು, ಸರಣಿ ಹೋರಾಟಗಳು ನಡೀತಾ ಇದ್ದಾವೆ. ಏನು ತಮಿಳುನಾಡು ಸರ್ಕಾರ ವಿಜಯ್ ಅವರು ಬಂದ ಮೇಲೆ ಏನಾದರೂ ಸರಿಯಾಗ್ಬೋದು ಅನ್ನುವಂಥದ್ದು ನಮ್ಮ ಅನಿಸಿಕೆ ಇತ್ತು. ಆದರೆ ವಿಜಯ್ ಅವರು ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆ ಮೇಕೆದಾಟು ಯೋಜನೆ ಆಗಲಿಕ್ಕೆ, ಕುಡಿಯೋ ನೀರಿನ ಯೋಜನೆಗೆ ಅಡ್ಡಗಾಲಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾವೇರಿ ನೀರು ನಮ್ಮಲ್ಲಿಲ್ಲ, ಅವರಿಗೆ ಕೃಷಿಗೆ ಬೇಕಾಗಿದೆ, ನಮಗೆ ಕುಡಿಲಿಕ್ಕೆ ನೀರು ಬೇಕು. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗೋದ್ರ ಮುಖಾಂತರ ಮತ್ತೆ ನೀರಿಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧ ಮಾಡೋದ್ರ ಮುಖಾಂತರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಮತ್ತೊಂದು ಕಡೆ ಆಗಸ್ಟ್ 3ಕ್ಕೆ ರಾಜ್ಯಕ್ಕೆ ತಮಿಳುನಾಡು CM ಸಹ ಬರ್ತಿದ್ದಾರೆ. ಒಂದು ಕಡೆ ನಮ್ಮ ರಾಜ್ಯದ CM ಸಹ ಒಂದು ಕಡೆ ಮಾತಾಡಿದ್ದಾರೆ, ಮಾತುಕತೆ ವಿಚಾರವಾಗಿ ಅಂತ, ಲೆಟರ್ ವಿಚಾರವಾಗಿ ಅಂತ. ಏನಾದರೂ ಇಲ್ಲಿ ಶಾಶ್ವತ ಪರಿಹಾರ ವಿಚಾರವಾಗಿ ಏನಾದರೂ ಚರ್ಚೆ ಮಾಡ್ಬೋದಾ ಅಂತ ಏನು ಹೇಳ್ತಾರೆ ಸರ್ ಅಂತ ಈ ಒಂದು ಮೀಟಿಂಗ್ ವಿಚಾರವಾಗಿ? ಒಂದು ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ಒಳ್ಳೆಯದು. ಮೇಕೆದಾಟು ಯೋಜನೆಗೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಕಾವೇರಿ ನೀರನ್ನು ಕೇಳಿಲ್ಲ ಅಂದರೆ ಒಳ್ಳೆಯದು. ಕೇಳಿದ್ದೆ ಆದರೆ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ, ವಿಜಯ್ ಅವರ ಪಕ್ಷ ಆ ಬೆಂಬಲವನ್ನು ವಾಪಸ್ ಪಡಿಬೇಕನ್ನುವಂಥ ಒತ್ತಾಯವನ್ನು ಸಹ ಸರ್ಕಾರದ ಮೇಲೆ ಏರಲಿಕ್ಕೆ ಇಷ್ಟಪಡ್ತೀವಿ. ತಮಿಳುನಾಡು ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಸಹ ನೀಡಿದೆ. ಯಾಕಂದರೆ ಈಗ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಂತ ಹೇಳ್ತಾರೆ ಸರ್. ಹಾಗಾದರೆ ಖಂಡಿತವಾಗ್ಲೂ ಇಲ್ಲ ಅಂದರೆ ಬೆಂಬಲವನ್ನು ವಾಪಸ್ ಪಡಿಬೇಕು. ನಮ್ಮ ಲೋಕಸಭಾ ಸದಸ್ಯರು ಏನು ನಿದ್ದೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು. ಮತ್ತು ಸರ್ಕಾರ ಈ ಕೂಡಲೇ ಕನ್ನಡಿಗರ ಪರವಾಗಿ, ಕನ್ನಡದ ಪರವಾಗಿ, ಕಾವೇರಿ ನದಿಯ ಪರವಾಗಿ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕರಿವೆ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.